ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕ್ಕಿಂಗ್ ವೀಡಿಯೋಸ್ ಆ್ಯಂಡ್ ವ್ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ. ನೋಡಿ, ಇವತ್ತು ನಮ್ಮ ಮನೆಗೆ ಸರ್ಪ್ರೈಸ್ ಆಗಿ ನನ್ನ ಫ್ರೆಂಡ್ಸ್ ಇಬ್ಬರು ಬಂದಿದ್ದಾರೆ. ಹಾಗೆ ನನ್ನ ಫ್ರೆಂಡ್ ಮಾನಸದಂತ ಅವ್ರ ಅಮ್ಮನ ಕೂಡ ಇಲ್ಲಿಗೆ ನಮ್ಮ ಮನೆಗೆ ಬಂದಿದ್ದಾರೆ. ನನಗೆ ತುಂಬಾ ಖುಷಿ ಆಯಿತು ಸ್ನೇಹಿತರೆ, ಅವರು ಅನ್ಎಕ್ಸ್ಪೆಕ್ಟೆಡಾಗಿ ಬಂದಿದ್ದು ನಮ್ಮ ಮನೆಗೆ. ಇವಾಗ ನೋಡಿ, ನಾನು ಒಳಗೆ ಕರ್ಕೊಂಬಂದೆ, ನಮ್ಮ ಮನೆಯೆಲ್ಲ ತೋರಿಸ್ತಾ ಇದ್ದೀನಿ. ಅವ್ರು ಬಂದಿದ್ದಾರೆ ಸ್ನೇಹಿತರೆ. ಹಾಗೆ ಬಂದುಬಿಟ್ಟು ಆ ಕಡೆ ಇರುವಂಥ ಮನೆ ಹಾಗೂ ಖಾಲಿ ಪ್ಲೇಸನ್ನು ನೋಡಲಿಕ್ಕೆ ಹೋಗ್ತಾ ಇದ್ದಾರೆ. ಇವಾಗ ನಾನು ಮಧ್ಯಾಹ್ನ ಊಟಕ್ಕೆ ಏನು ಮಾಡೋಣಪ್ಪ, ಇವರೆಲ್ಲ ಬಂದಿದ್ದಾರಲ್ಲ ಅಂದ್ಕೊಂಡು, ಊಟ ಏನು ಬೇಡ ಸ್ನ್ಯಾಕ್ಸ್ ಆದರೆ ಓಕೆ ಅಂತಂದು ಹೇಳಿದರು. ಹಂಗಾಗ್ಬಿಟ್ಟು ನಾನು ಸ್ನ್ಯಾಕ್ಸ್ ಏನು ಕೊಡೋಣ ಅಂದ್ಕೊಂಡು ಸ್ವಲ್ಪ ಚುರುಮುರಿಯನ್ನು ಮಾಡು ಅಂತೇಳಿ ನನ್ನ ಮಗಳಿಗೆ ಹೇಳಿದೆ. ನೋಡಿ, ನನ್ನ ಮಗಳೇ ಚುರುಮುರಿ ಮಾಡಿದ್ದಾಳೆ. ಹಾಗೆ ನಾನು ಫಸ್ಟ್ ಟೈಮ್ ಬಂದಿದ್ದಾರಲ್ಲ ಅಂತ ಅಂದ್ಕೊಂಡು ಸ್ವಲ್ಪ ಸ್ವೀಟ್ಸ್ ಕೊಡೋಣ ಅಂದ್ಕೊಂಡು, ಹಾಗೆ ಮೈಸೂರು ಪಾಕು ಒಂದೆರಡು ಶೇಂಗಾ ಹೋಳಿಗೆ ಇದು ಅವನ್ನ ಕೊಟ್ಟೆ ಸ್ನೇಹಿತರೆ. ಇವಾಗ ನೋಡಿ, ನನ್ನ ಮಗಳು ಚುರುಮುರಿಯನ್ನು ಮಾಡ್ಕೊಂಡು ತಂದಿದ್ದಾಳೆ. ಅಂದರೆ ಹಸಿ ಚುರುಮುರಿ ಅಂತಲೇ ನಾವು ಹೇಳ್ತೀವಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಮಾಡಿರುವಂಥ ಚುರುಮುರಿ. ನೋಡಿ, ಎಲ್ಲ ಸವಿತಾ ಇದ್ದೀವಿ. ನನ್ನ ಫ್ರೆಂಡ್ಸ್ ಆರತಿ ಹಾಗೂ ಮಾನಸ, ನನ್ನ ಕಂಪ್ಯೂಟರ್ ಫ್ರೆಂಡ್ಸ್. ಇವರೆಲ್ಲ ಕಂಪ್ಯೂಟರ್ ಕಲಿಯುವಾಗ ನಾನು ಮೊನ್ನೆ ಒಂದು ಕೋರ್ಸ್ ಮಾಡ್ಕೊಂಡೆ, ಕಂಪ್ಯೂಟರ್ ಕೋರ್ಸನ್ನು. ಅಲ್ಲಿ ನನಗೆ ಪರಿಚಯ ಆದಂಥ ಸ್ನೇಹಿತರು. ಹಾಗೆ ತುಂಬಾ ಕ್ಲೋಸ್ ಆಗಿದ್ದೀವಿ ನಾವೆಲ್ಲರೂ. ಹಾಗಾಗ್ಬಿಟ್ಟು ನನಗೆ ಅವ್ರು ಬಂದಿದ್ದೆ ಒಂದು ಖುಷಿ ಅಂತಲೇ ಆಯಿತು. ಸ್ವಲ್ಪ ಮುಂಚೆನೇ ಗೊತ್ತಿದ್ದರೆ ನಾನು ಡಿನ್ನರ್ ಅಂದರೆ ಅಡುಗೆನ ಪ್ರಿಪೇರ್ ಮಾಡ್ತಿದ್ದೆ ನಾನು ಲಂಚಿಗೆ. ಇವಾಗ ಅದ್ರ ಬಗ್ಗೆ ಎಲ್ಲ ನಾವು ಡಿಸ್ಕಸ್ ಮಾಡ್ತಾಯಿದ್ದೀವಿ. ನಮ್ಮ ಮನೆಗೆ ಒಂದು ಸರಿ ಬರ್ರಿ ಅಂತ ಅವ್ರು ಹೇಳ್ತಿದ್ದಾರೆ. ಹಾಗಾಗ್ಬಿಟ್ಟು ಅದ್ರ ಬಗ್ಗೆ ನಾವು ಮಾತಾಡ್ಕೊತ ನಗ್ತಾಯಿದ್ದೀವಿ ಸ್ನೇಹಿತರೆ. ನನಗೆ ಅವ್ರು ಬಂದಿರೋ ಖುಷಿನಲ್ಲಿ ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಆದರೂ ಒಂಥರ ಖುಷಿನೇ ಅಲ್ಲ ಸ್ನೇಹಿತರೆ, ಫ್ರೆಂಡ್ಸ್ ಬಂದಿದ್ದಾರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ. ಅಂದರೆ ನನ್ನ ಕರಿತಾ ಇದ್ದಾರೆ ಅವ್ರ ಮನೆಗೆ ಬಾ ಅಂತ ಹೇಳ್ಬಿಟ್ಟು, ಹೋಗಬೇಕು ನಾನು ಕೂಡ ಮಗಿ. ನೋಡಿ, ಇವಾಗೆಲ್ಲ ಮುಗೀತು, ಇವಾಗ ಹೊರಡ್ತೀವಿ ಅಂತೇಳಿ ಹೋಗ್ತಿದ್ದಾರೆ. ನಾವೆಲ್ಲ ಲಾಗ್ಸಿಗೆ ಬಾಯ್ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಈ ಮುಂಚೆನೇ ಗೊತ್ತಿದ್ದರೆ ನಾವು ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಮಾಡ್ಬೋದಾಗಿತ್ತು. ನಾನು ಅದೇ ತಾನೇ ಎಲ್ಲ ಕೆಲಸ ಮುಗಿಸಿ ಮನೆಗೆ ಬಂದೆ ಸ್ನೇಹಿತರೆ. ಆವಾಗ ನನ್ನ ಫ್ರೆಂಡ್ಸ್ ಕಾಲ್ ಮಾಡಿ ಬರ್ತೀನಿ ಅಂದರು. ಬರ್ರಿ ಅಂತ ಹೇಳ್ಬಿಟ್ಟೆ. ಹಂಗಾಗಿ ಸಡನ್ಲಿ ಬಂದಿದ್ದಾರೆ. ಇವಾಗ ಬಾಯ್ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಕ್ಲಾಸ್ ಮುಗಿದಿದೆಯಲ್ಲ, ಹಾಗಾಗಿಬಿಟ್ಟು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ.